ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನು ಅಯೋಧ್ಯೆ ಕಾಶಿ ಯಾತ್ರೆಯ ಒಂದು ತುಣುಕನ್ನು ತಮ್ಮ ಮುಂದೆ ಹಂಚ್ಕೋಬೇಕಂತಿದ್ದೇನೆ. ಸೊ ನಾವು ಹೋಗಿ ಬಂದಂಥ ಈ ಒಂದು ಯಾತ್ರೆಯನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೇನೆ. ಸೊ ನಾವು ಏನೆಲ್ಲ ಹೋಗಿದ್ವಿ, ಏನೆಲ್ಲ ನೋಡಿದ್ವಿ, ಸೊ ನಮಗೆ ಏನೆಲ್ಲ ಅರೇಂಜ್ಮೆಂಟ್ ಮಾಡಿದರು, ಇದೆಲ್ಲ ತಮ್ಮೊಂದಿಗೆ ನಾನು ಹಂಚ್ಕೊತಾ ಇದ್ದೀನಿ. ನನ್ನ ಓಂ ಶಕ್ತಿ ಸ್ವರ ಸಂಗಮ ಈ ಒಂದು ಯೂಟ್ಯೂಬ್ ಹೊಸ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗಿರಲಿ ಅಂತ ಕೇಳ್ಕೊತಿದ್ದೀನಿ. ಸೊ ನಾವು ಈಗಾಗಲೇ ನೀವು ಆಲ್ರೆಡಿ ಫೇಸ್ಬುಕ್ಕಲ್ಲಿ ನಾನು ಲೈವ್ ಎಲ್ಲ ಮಾಡಿದ್ದೇನೆ, ಎಲ್ಲರೂ ನೋಡಿದ್ದೀರಾ. ಸೊ ಇದನ್ನು ಯೂಟ್ಯೂಬಲ್ಲಿ ನನ್ನ ಒಂದು ಅಭಿಪ್ರಾಯ, ಅನಿಸಿಕೆ ಮತ್ತು ಅಲ್ಲಿ ಏನೆಲ್ಲ ನಾವು ಕ್ಲಿಪ್ ನಾನೇನೆಲ್ಲ ತಗೊಂಡಿದ್ದೆ ಅದನ್ನೆಲ್ಲ ನಿಮ್ಮ ಮುಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಹೀಗೆ ನನ್ನ ಕಾರ್ಯಕ್ರಮವನ್ನು ಒಂದೊಂದಾಗಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ, ಓಕೆನಾ? ಸೊ ಈಗ ನೋಡಿ, ನಮ್ಮ ಒಂದು ಓಂ ಶಕ್ತಿ ಸ್ವರ ಸಂಗಮ ಫೇಸ್ಬುಕ್ ಕಡೆಯಲ್ಲಿ ನಾನು ಎಷ್ಟು ಫಾಲೋವರ್ಸು ಈಗಾಗಲೇ 1K ವ್ಯೂವರ್ಸ್ ಆಗಿದೆ, ಫಾಲೋವರ್ಸ್ ಆಗಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಅದೇ ರೀತಿ ಯೂಟ್ಯೂಬ್ ಚಾನಲಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೇನೆ, ಓಕೆನಾ? ಸೊ ಈಗಾಗಲೇ ನಾನು ಹೇಳಿದಾಗೆ ಅಯೋಧ್ಯೆ ಕಾಶಿ ಯಾತ್ರೆ ನಾವು ಜುಲೈ 30ನೇ ತಾರೀಕು ಬೆಳಗ್ಗೆ ಒಂದು 6 ಗಂಟೆಯ ಹೊತ್ತಿಗೆ ನಮ್ಮ ಯಶವಂತಪುರ ರೈಲ್ವೆ ಸ್ಟೇಷನ್ನಿಂದ ನನ್ನ ಅಣ್ಣ, ನಮ್ಮ ಅಪ್ಪಾಜಿ ಬಂದು ನನ್ನನ್ನು ಅಲ್ಲಿ ಡ್ರಾಪ್ ಮಾಡಿ ಹೋದರು. ಸೊ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ MASN ಕಡೆಯಿಂದ ನಮ್ಮ ಅಧ್ಯಕ್ಷರು ರಾಜಗೋಪಾಲ್ ಸರ್, ಹಾಗೆ ಪ್ರಧಾನ ಕಾರ್ಯದರ್ಶಿಯಾದಂಥ ನಮ್ಮ ಉದಯ್ ಕುಮಾರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಸಂಪೂರ್ಣ ಉಚಿತ ನಮ್ಮ ಉತ್ತರ ಭಾರತದ ಕಾಶಿ ಅಯೋಧ್ಯೆ ಯಾತ್ರೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದರು. ಎಷ್ಟು ಅದು ಖುಷಿ ಕೊಡ್ತು ಅಂದರೆ ನಮಗೆ ಈ ಟ್ರಿಪ್ಪು ₹1,00,000 ಕಟ್ಟಿದ್ರೂ ಸಹ ನಮಗೆ ಈ ಒಂದು ತೃಪ್ತಿ ಆಗ್ತಾ ಇರಲಿಲ್ಲ. ಯಾಕಂದರೆ ನಾನು 20 ವರ್ಷದಿಂದ ಓಂ ಶಕ್ತಿ ಆರಾಧಕಳು, ಅದರ ಒಂದು ಆಧ್ಯಾತ್ಮಿಕ ಸೇವೆಯನ್ನು ಮಾಡ್ತಾ ಇರುವವಳು. ಸೊ MASN ಅಂದರೆ ನಿಮಗೆ ಅದರ ಬಗ್ಗೆ ಡೀಟೇಲ್ ಗೊತ್ತಿರಲ್ಲ. ಚೆನ್ನೈ ಮೇಲ್ಮರುವತ್ತೂರು ಕಾಂಚೀಪುರಂ ಹೆದ್ದಾರಿಯಲ್ಲಿ ನಮ್ಮ ಓಂ ಶಕ್ತಿ ಸಿದ್ಧರ್ ಪೀಠಂ ಅಂತ ದೇವಸ್ಥಾನ ಇದೆ. ಸೊ ಅಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆ ಜಾಸ್ತಿ ಇರುವಂಥದ್ದು. ಅಲ್ಲಿ ಶ್ರೀ ಬಂಗಾರು ಅಡಿಗಲಾರ್ ಅಣ್ಣವರು, ಸೊ ಅವರು ಮೈ ಮೇಲೆ ದೇವರು ಬಂದ ಮುಖಾಂತರ ಅವರು ಈ ಒಂದು ಓಂ ಶಕ್ತಿ ದೇವರ ಒಂದು ಗುಡಿಯನ್ನು ಸಣ್ಣದಾಗಿ ನಿರ್ಮಿಸಿ ಅದನ್ನು ಕಾಲಕ್ರಮೇಣ ಒಂದು ದೊಡ್ಡ ದೇವಸ್ಥಾನವಾಗಿ ಪರಿಣಮಿಸಿ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆನಂತರ ಅದರಲ್ಲಿ ಏನಾಯಿತು ಅಂದರೆ ನಮ್ಮ ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈಗ ಅಯ್ಯಪ್ಪ ಸ್ವಾಮಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೇಗೆ ನಾವು ಮಾಲೆ ಹಾಕಿ ಇರುಮುಡಿ ಕಟ್ಟಿ ಹೋಗಿ ಅಭಿಷೇಕ ಮಾಡಿ ಬರ್ತೇವೆ, ಸೊ ಆ ಒಂದು ಭಾಗ್ಯವನ್ನು ಮಹಿಳೆಯರಿಗೆ ಮೀಸಲಿಟ್ಟಂಥ ಏಕೈಕ ಇಡೀ ವರ್ಲ್ಡಲ್ಲೇ ಇರುವಂಥ ಒಂದು